ಕೆಲವೊಮ್ಮೆ ಜೀವನದ ವೈರುಧ್ಯಗಳ ಬಗ್ಗೆ ಅವಲೋಕನ ಮಾಡ್ತಾ ಇದ್ದಾಗ ನನಗನಿಸಿದ್ದು ಹೀಗೆ ಮಾತ್ರ. ಕೆಲವು ಜನಗಳ ಬಗ್ಗೆ ನಾವು ತುಂಬಾ ಎಚ್ಚರಿಕೆಯನ್ನು ವಹಿಸಲೇಬೇಕು ಅಂತ ಹೇಳಿ. ಯಾರವರು ಅಂತ ಚಿಂತೆ ಮಾಡೋದಾದ್ರೆ, ಮೊದಲನೇ ವರ್ಗದ ಜನರನ್ನ ಗೆದ್ದ ಕುದುರೆಯ ಬಾಲ ಹಿಡಿಯೋರು ಅಂತ ಹೇಳಿ ಕರಿಬಹುದು. ಇವರ ಬಗ್ಗೆ ಹೇಳೋದಾದ್ರೆ, ಸ್ಥಿರ ಮನಸ್ಸಿನವರಲ್ಲ ಇವರು. ಯಾರು ಸಮಾಜದಲ್ಲಿ ಆ ಕ್ಷಣಕ್ಕೆ ಸುಂದರವಾಗಿ ಕಾಣ್ತಾರೋ ಅಂತ ಹೇಳಿದ್ರೆ, ಎಲ್ಲಾ ರೀತಿಯಲ್ಲೂ ಅಂದ್ರೆ ಬಾಹ್ಯವಾಗಿ ಆಗಿರ್ಬೋದು, ಆಂತರಿಕವಾಗಿ ಆಗಿರ್ಬೋದು, ಯಾರು ತೊಂದರೆಯಲ್ಲಿಲ್ವೋ ಅವರ ಜೊತೆ ಸೇರಿ ತಮ್ಮ ಆತ್ಮೀಯ ಸಂಬಂಧವನ್ನೇ ಧಿಕ್ಕರಿಸಿ ಕೆಟ್ಟನಾಗಿ ಮಾತನಾಡುವಂತಹ ಜನರು ಇವರಾಗಿರ್ತಾರೆ. ಅಂದ್ರೆ ಗೆದ್ದ ಕುದುರೆಯ ಬಾಲವನ್ನ ಹಿಡಿಯುವಂತಹವರು ಅಂತ ಹೇಳಿ. ಯಾರು ಜೀವನದಲ್ಲಿ ಮೇಲ್ನೋಟಕ್ಕೆ ಮೇಲ್ಮುಖವಾಗಿ ಚಲಿಸ್ತಿರ್ತಾರೋ ಅಂತವರನ್ನ ಅನುಸರಿಸಿ ಹೋಗುವಂತಹ ಜನರು ಇವರಾಗಿರ್ತಾರೆ. ಇನ್ನು ಎರಡನೆಯ ಪ್ರವರ್ಗದ ಜನ, ಸಂಬಂಧದಲ್ಲಿ ನಾಗರ ಹಾವಿಗಿಂತ ಶ್ರೇಷ್ಠ ವಿಷ ತುಂಬುವ ಹಿತಶತ್ರುಗಳು ಅಂತ ಹೇಳಿ. ಇವರ ಬಗ್ಗೆಯೂ ಕೂಡ ತುಂಬಾ ಎಚ್ಚರಿಕೆ ಅಗತ್ಯ. ಹಿತಶತ್ರುಗಳು ಹೇಳಿದ ವಿಷಯಕ್ಕೆ ಉಪ್ಪು, ಹುಳಿ, ಖಾರ ಸೇರಿಸಿ ಸಂಬಂಧದಲ್ಲಿ ಹುಳಿ ಹಿಂಡಿ ತಮಾಷೆ ನೋಡುವಂಥವರು. ಹೇಳಿದ ವಿಷಯದ ಜೊತೆಗೆ ಹೇಳದ ವಿಷಯವನ್ನ ಸೇರಿಸಿ ತಮ್ಮ ಮನಸ್ಸಿನ ವಿಷಕಾರಿ ಅಂಶವನ್ನ ಹೊರಚೆಲ್ಲಿ ಶಾಂತರಾಗುವಂತಹ ಶಾಂತ ಮೂರ್ತಿಗಳಿವರು. ಆದರೆ ಗಲಭೆಯ ವಿಸ್ತಾರಕ್ಕೆ ಪ್ರಮುಖ ಸೂತ್ರಧಾರಿಗಳು ಇವರೇ ಆಗಿರ್ತಾರೆ.